ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು SSPV ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಲಿ ಅಂತ ದೇವ್ರನ್ನ ಇದು ಮಾಡ್ತಾ ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಮೋಟಿವೇಟ್ ಹೆಂಗೆ ಇದು ಅನ್ನೋದು ಸ್ವಲ್ಪ ತಿಳ್ಕೊಳೋಣ. ಮೋಟಿವೇಶನ್ ಸ್ವಲ್ಪ ತಿಳ್ಕೊಳೋಣ ಈ ವಿಡಿಯೋದಲ್ಲಿ. ನಾವು ನೋಡಿ ಫ್ರೆಂಡ್ಸ್, ನಾನು ಒಂದು ಹೇಳ್ತೀನಿ, ವಿತೌಟ್ ಹಾರ್ಡ್ ವರ್ಕ್ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದು ಚಾನ್ಸೇ ಇಲ್ಲ. ಸಿಗ್ಬೋದೇನೋ ಯಾರಿಗೋ ಒಬ್ರಿಗೆ, ಯಾರಿಗೋ ಮೇ ಬಿ ಒಂದು 1000 ಮೆಂಬರ್ಸಲ್ಲಿ ಯಾರಿಗೋ ಒಬ್ಬರಿಗೆ ಸಿಗ್ಬೋದೇನೋ. ಅವ್ರ ಅದೃಷ್ಟ ಚೆನ್ನಾಗಿದ್ದರೆ, ಅವ್ರ ಲಕ್ ಚೆನ್ನಾಗಿದ್ದರೆ ಮೇ ಬಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೂ ಸಕ್ಸಸ್ ಸಿಗೋದು ತುಂಬ ಕಷ್ಟ. ಸಿಗತ್ತೆ. ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಸಿಗತ್ತೆ ನಿಮಗೆ ಸಕ್ಸಸ್ ಅನ್ನೋದು. ಕಷ್ಟ ಬೀಳಿ ಫ್ರೆಂಡ್ಸ್, ನೋಡಿ, ಕಷ್ಟ ಬೀಳ್ರಿ. ಸುಮ್ಮನೆ ಏನೋ ಟೈಮ್ ವೇಸ್ಟ್ ಮಾಡಬೇಡಿ. ನೋಡಿ, ಟೈಮ್ ಅನ್ನೋದು ಜಾಸ್ತಿ ಇನ್ಬೇಡಿ. ಇವತ್ತು ಹೋಗುತ್ತೆ ಟೈಮು, ನಾಳೆ ಸಿಗಲ್ಲ. ಇವತ್ತು ಹೋಗೋ ಟೈಮ್ ನಾಳೆ ಸಿಗಲ್ಲ. ಎಲ್ಲರೂ ಅಷ್ಟೇ. ಇವತ್ತು ನಮ್ಮ ಜೀವ ಇರುತ್ತೆ, ನಾಳೆ ಹೋಗುತ್ತೆ, ಸಿಗತ್ತಾ? ಇರೋವರೆಗೂ ಯೂಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮನ್ನು ನೀವು ನಂಬಿ ಯಾವಾಗಲೂ ನನ್ನ ಕೈಯಲ್ಲಿ ಕೇಪಬಲ್ ಇದೆ, ನಾನು ಮಾಡ್ತೀನಿ ಅಂತ ನಂಬಿಟ್ರೆ ಆಗಲ್ಲ. ನೀವು ಸುಮ್ಮನೆ ಜಸ್ಟ್ ನಂಬಿದ್ರೆ ಆಗಲ್ಲ. ಮಾಡಿ ತೋರಿಸ್ಬೇಕು. ಯಾರಾದರೂ ನಿಮ್ಮನ್ನು ಏನಾದರೂ ಅಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ನೀವು ಕಾನ್ಫಿಡೆನ್ಸ್ ಇರಬೇಕು. ಇವನೇನೋ ನಂಗೆ ಮಾಡಿ ತೋರಿಸ್ಬೇಕು, ಇವ್ನು ತೋರಿಸಿ ನಾನು ಮಾಡಿ ಅಂತ ನೀವು ಮುಂದ್ಗಡೆ ಹೋಗ್ಬೇಕು. ಮುಂದ್ಗಡೆ ಹೋದರೆ ಮತ್ತೆ ಅವ್ನಿಗೆ ಗೊತ್ತಾಗತ್ತೆ. ಅವನು ನಮ್ಮನ್ನು ನೋಡ್ಬೇಕು. ನಾಳೆ ಬೆಳಗ್ಗೆ ನಾವು ಎಲ್ಲಿದ್ದೀವಿ, ಯಾವ ಪೊಸಿಷನ್ಲಿದ್ದೀವಿ ಅಂತ ನಾವು ಮುಂದೆ ತಲೆ ಎತ್ಕೊಂಡು ಓಡಾಡೋಕ್ಕೆ ಅವ್ನಿಗೆ ಒಂಥರ ಇದಾಗಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ಚೆನ್ನಾಗಿ ಓದಿ. ನಿಮ್ಮನ್ನು ನೀವು ಯಾವಾಗಲೂ ಸ್ಟ್ರಾಂಗಾಗಿ ನಂಬಿ ಕೆಲಸ ಮಾಡಿ. ನೀವು ಮಾಡಿದ್ರೆ ಪಕ್ಕ ಸಕ್ಸಸ್ ಸಿಕ್ಕತ್ತೆ. ನಮ್ಮೋದೇ ನಿಮ್ಮದು. ನೀವು ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ಓವರ್ ಕಾನ್ಫಿಡೆನ್ಸ್ ಇರಬೇಕು. ಎಲ್ಲ ಇರಬೇಕು. ನೀವು ಡ್ರೀಮು ಎಲ್ಲ ಕಾಣಬೇಕು. ನಾನು ಹಿಂಗಿರಬೇಕು ಹಂಗಿರಬೇಕು ಅಂತ ಆವಾಗಲೇ ಎಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ನಿಮಗೆ ಒಂಥರ ಇದನ್ನೋದು ಬರೋದು, ಇಂಟ್ರೆಸ್ಟ್ ಬರೋದು. ನಾನು ಹಿಂಗಿರಬೇಕು, ಬೇರೆಯವ್ರ ಜನರೆಲ್ಲ ಹೆಂಗಿದಾರೆ, ನಾನು ಹಿಂಗಿರಬೇಕು ಅನ್ನೋದು. ಇವತ್ತು ನಿಮ್ಗೆ ತುಂಬ ಕಷ್ಟ ಇರ್ಬೋದು. ನೀವು ಮಾಡ್ತಾಯಿರೋ ಕೆಲಸ ತುಂಬ ಕಷ್ಟ. ಅದು ದುಡ್ಡು ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಇರ್ಬೋದು. ಅದನ್ನೆಲ್ಲ ನೀವು ಒಂಥರ ದಾಟ್ಕೊಂಡು, ಏನಂತೀನಿ, ನಾನು ಕನ್ನಡ ಅಷ್ಟು ಬರೋಲ್ಲ, ಸುಮ್ಮನೆ ಹೇಳ್ತೀನಿ. ನಮ್ಮದು ತೆಲುಗು ಬಾರ್ಡರ್ ಇರುತ್ತೆ, ಹೇಳ್ತೀನಿ. ನೀವು ಅದನ್ನೆಲ್ಲ ಮೀರಿ ಹೋದ್ರೇ ಅಲ್ಲ ನಿಮಗೆ ಗೊತ್ತಾಗೋದು. ನೋಡಿ ಫ್ರೆಂಡ್ಸ್, ನೀವು ಹಾರ್ಡ್ ವರ್ಕ್ ಮಾಡಿ. ಓದೋದು ಅದರಲ್ಲೇ ಅಂತ ನಾನು ಹೇಳ್ತಾ ಇಲ್ಲ, ಅದರಲ್ಲೂ ಇದೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಫುಲ್ ಹಾರ್ಡ್ ವರ್ಕ್, ನಿಮ್ಮ ಫುಲ್ ಪ್ರೆಷರ್ ಅನ್ನೋದು ಹಾಕಿ ಪಕ್ಕ ಸಿಗತ್ತೆ ನಿಮ್ಗೆ ಸಕ್ಸಸ್ ಅನ್ನೋದು. ನೋಡಿ ಫ್ರೆಂಡ್ಸ್, ನಿಮ್ಮನ್ನು ನೀವು ನಂಬಿ. ಇವತ್ತು ನಿಮಗೆ ತುಂಬ ಕಷ್ಟ, ಎಷ್ಟೋ ಕಷ್ಟನೇ ಇರ್ಬೋದು, ನಾಳೆ ಬೆಳಗ್ಗೆ ಅಷ್ಟೇ ಸಕ್ಸಸ್ ಅನ್ನೋದು ಸಿಗತ್ತೆ. ಅವಾಗ ನಿಮ್ಗೆ ಸಕ್ಸಸ್ ಸಿಕ್ಕಿದಾಗ ನೀನು ಚೆನ್ನಾಗಿರ್ತೀಯ, ಇಲ್ಲಾಂದರೆ ಬೇರೆ ಒಂದು ಚೆನ್ನಾಗಿರ್ತಾನೆ. ನೀನು ಇವತ್ತು ಬೆಳಗ್ಗೆ ಕಷ್ಟ ಬಿದ್ದಿದೆಯಾ, ಅದಕ್ಕೆ ನಿಂಗೆ ನಾಳೆ ಸಿಗೋದು ಸಕ್ಸಸ್ ಅನ್ನೋದು ಪಕ್ಕ ಸಿಗತ್ತೆ. ಫೈಲ್ಯೂರ್ ಅನ್ನೋದು ಬಂದೇ ಬರುತ್ತೆ. ವಿತೌಟ್ ಫೈಲ್ಯೂರ್ ದೇರ್ ಇಸ್ ನೋ ಸಕ್ಸಸ್. ನೋಡಿದ್ದೀವ ನಾವು ಎಲ್ಲಾದರೂ. ಸಕ್ಸಸ್ ಅನ್ನೋದು ಸುಮ್ಮನೆ ಸಿಕ್ಕಲ್ಲ ಫ್ರೆಂಡ್ಸ್, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಸಕ್ಸಸ್ ಇರುತ್ತೆ, ಎಲ್ಲೋ ಒಂದು ಡೆಸ್ಟಿನೇಷನ್ ಪಾಯಿಂಟ್ ಅಲ್ಲಿರುತ್ತೆ ಸಕ್ಸಸ್ಸು. ಅದಕ್ಕೆ ಒಂದು ರೂಟ್ ಅನ್ನೋದಿರುತ್ತೆ. ಆ ರೂಟಲ್ಲಿ ನಾವು ಹೋದ್ರೇ ಅದು ಆ ಸಕ್ಸಸ್ ರೀಚ್ ಆಗೋದು. ನೀನು ಅಲ್ಲಿ ಇಲ್ಲಿ ಹೋಗ್ಬೋದು, ಆದರೆ ಅಲ್ಲಿ ನೀನು ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ನಿನಗೆ ಆರಾಮಾಗಿ ನೀನು ಸಕ್ಸಸ್ ಹೋಗ್ಬೋದು. ನೀನು ಅಲ್ಲಿ ಇಲ್ಲಿ ಹೋಗ್ಬೋದು ಅಂದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ನೋಡ್ಕೊಳ್ಳಿ, ಅದಕ್ಕೆ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಎರಡೂ ಇದ್ರೇ ನಿನಗೆ ಸಕ್ಸಸ್ ಸ್ವಲ್ಪ ಈಸಿಯಾಗಿ ಸಿಗತ್ತೆ. ನೀನು ಸ್ಮಾರ್ಟ್ ವರ್ಕು ಎಲ್ಲ ಇಲ್ದಿರೋ ನೀನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ಹಾರ್ಡ್ ವರ್ಕ್ ಮಾಡಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಆಗುತ್ತೆ. ಅವಾಗ ನಿಂಗೆ ತುಂಬ ಕಷ್ಟ, ತುಂಬ ಇದು ಎಲ್ಲ ಬರುತ್ತೆ. ಈಗ ಪಾಯಿಂಟ್ ಇದೆ ಅಲ್ಲಿ ಸಕ್ಸಸ್ ಅಂದರೆ ಒಂದು ರೂಟ್ ಇವಾಗ ಸಪೋಸ್ ಒಂದು ಎಕ್ಸಾಂಪಲೇ ತಗೋ. ಈಗ ನಾನು ತುಮಕೂರಿಗೆ ರೀಚ್ ಆಗಬೇಕು, ಬೆಂಗಳೂರಿಂದ ನಾನು ತುಮಕೂರಿಗೆ ರೀಚ್ ಆಗಬೇಕು. ಇವಾಗ ಒಂದು ಹೈವೇ ಇದೆ, ಹೈವೇದಲ್ಲಿ ಡೈರೆಕ್ಟ್ ಬರ್ತೀನಿ, ತುಮಕೂರಿಗೆ ಹೋಗ್ತೀನಿ. ಅದೇನು ಶಾರ್ಟ್ಕಟ್ಟು ಹಿಂಗೆ ದಾರಿ ಇದೆ ಅಂದರೆ ತುಂಬ ಹಳ್ಳ ಇದು ಇದೆ ರೋಡಲ್ಲಿ, ಅವಾಗ ಕಷ್ಟನೇ ಎಲ್ಲ ಬರೋದು ಸ್ವಲ್ಪ ಲೇಟ್ ಆಗುತ್ತಲ್ಲ. ಸೇಮ್ ಇದು ಅದೇ. ನೀನು ಸಕ್ಸಸ್ ಹೋಗಬೇಕು ಅಂದರೆ ಸ್ಮಾರ್ಟ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಎರಡೂ ಇದ್ರೇ ನೀನು ಸಕ್ಸಸ್ಸನ್ನು ಹೋಗ್ತೀಯ. ನೋಡಿ, ಅಪ್ಪ ಅಮ್ಮ ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ನೋಡಿ, ಅದನ್ನ ನೋಡಿಬಿಟ್ಟಾದರೂ ಓದಿ ಅದರಲ್ಲೇ ಓದಬೇಕು ಅಂತಿಲ್ಲ. ಕಷ್ಟ ಇವಾಗ ಸಪೋಸ್ ಅಪ್ಪ ಅಮ್ಮ ಕಷ್ಟ ಬೀಳ್ತಾರೆ, ಲಕ್ಷಗಳು ಕಟ್ತಾರೆ, ಒಂದು ಪ್ರೊಫೆಷ್ನಲ್ ಕೋರ್ಸ್ಗೆ ಅನ್ನೋದು ಸೇರ್ತಾರೆ. ಏನೋ ನನ್ನ ಮಗ ಓದಲಿ ಅಂತ, ನನ್ನ ಮಗಳು ಓದಲಿ ಅಂತ ಏನೋ ಹಾಸ್ಟೆಲ್ಗೆ ಅಲ್ಲಿ ಇಲ್ಲಿ ದೂರ ಹಾಕ್ತಾರೆ. ನಾವು ಹಾಸ್ಟೆಲಲ್ಲಿ
ಕಳಿಸ್ತಾರೆ. ಪಾಪ ಅವ್ರು ನಮ್ಮನ್ನು ನೋಡಲ್ಲ, ನಾವೆಲ್ಲೋ ಇರ್ತೀವಿ. ನಾವು ಮಾಡಿದ ಕೆಲಸ ನೋಡ್ಬೇಕು ಫ್ರೆಂಡ್ಸ್, ನಾವು ನೋಡಬೇಕು, ಅವ್ರ ಕಷ್ಟ ನೋಡಬೇಕು. ಅದ್ರಿಗಾದರೂ ಓದಿ ಫ್ರೆಂಡ್ಸ್. ಅವರು ಮಖದಲ್ಲಿ ಖುಷಿ ಅನ್ನೋದಾದರೂ ಅದನ್ನು ನೋಡಿದ್ರೆ ಸಾಕು ನಮ್ಗೆ. ಅವ್ರ ಮಖದಲ್ಲಿ ಖುಷಿ ಅನ್ನೋದು ನೋಡಿದ್ರೆ ಅದು ನಮ್ಗೆ ಎಷ್ಟೋ ಇದ್ದಿದ್ದಂಗೆ ಫ್ರೆಂಡ್ಸ್. ಓದಿ, ತುಂಬ ಕಷ್ಟ ಬೀಳಿ ಓದಿ, ಎಲ್ಲ ಓದಿ. ಇವಾಗ ಸಪೋಸ್ ನಿಮ್ಮ ಕೈಯಲ್ಲಿ ಓದೋದಾಗ್ತಾಯಿಲ್ಲ, ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ರೀತಿ ಯೂಟ್ಯೂಬ್ ಇದೆ, ಅದು ಇದೆ, ಇನ್ಸ್ಟಾಗ್ರಾಮ್ ಇದೆ, ಈ ವಿಡಿಯೋಸ್ ಮಾಡಿ ಹಾಕಿ ಹೆಂಗೋ ಒಂದು ದುಡ್ಡು ಸಂಪಾದನೆ ಮಾಡಿ. ಪಾಪ ಅವರು ಎಷ್ಟು ದಿನ ಅಂತ ಕಷ್ಟ ಬೀಳೋದು ಪಾಪ. ಇವಾಗ ಸಪೋಸ್ ನೀನು ಇಂಜಿನಿಯರ್ ಓದ್ತಾ ಇದೀಯ ಅಂದರೆ, ನಾನು ಇಂಜಿನಿಯರೇ ಮಾಡ್ತಾ ಇರೋದು. ಇವಾಗ ನನ್ನ ಏಜ್ ಎಷ್ಟು 20, ನಾನು ಸೆಕೆಂಡ್ ಇಯರ್ ಇದ್ದೀನಿ CS ಡಿಪಾರ್ಟ್ಮೆಂಟ್. ನನ್ನ ಏಜ್ 20. ಇವಾಗ 20 ಬಂದ್ರೂ ಪಾಪ ಅವ್ರು ನಮಗೆ ಸಂಪಾದನೆ ಮಾಡಿ ತಗೊಂಬಂದು ಹಾಕ್ತಾರೆ ಅಪ್ಪ ಅಮ್ಮ. ನಾವು ಇವಾಗ ಒಂದು ಮಂತ್ ಬಂದರೆ ಇವಾಗ PGಗೆ ಒಂದು 6,000 ಕಟ್ಟಬೇಕಾಗತ್ತೆ. ಅಲ್ಲಿ ನಾವು ಅದು ಇದು ವೀಡಿಯೋನೋ ಯೂಟ್ಯೂಬಲ್ಲಿ ಅದು ಇದು ಮಾಡಿ ನಾವು ಸ್ವಲ್ಪ ಅದರಲ್ಲಿ ಒಂದು 30% ಹಂಗೆ ನಾವು ಸಂಪಾದನೆ ಮಾಡಿದ್ರೆ ನಾವು ನಮ್ಮ ಇದನ್ನೋದು, ನಮ್ಮ ಖರ್ಚು ಅನ್ನೋದು ಇರತ್ತೆ, ಅದಾದರೂ ಓಡ್ಕೊಂಡೋಗುತ್ತೆ ಫ್ರೆಂಡ್ಸ್. ಅದರಿಂದ ನಾನು ಡಿಸೈಡ್ ಆದೆ, ನಮಗೂ ತುಂಬ ಅದರಿಂದ ಡಿಸೈಡ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಅನ್ನೋದು ಮಾಡಿದೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಸೆಕೆಂಡ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಾದರೂ ವಿಡಿಯೋ ಚೆನ್ನಾಗಿಲ್ಲ, ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಏನೂ ಬೈಕೊಂಬೇಡಿ. ನಾನೀಗ ಸೆಕೆಂಡ್ ವೀಡಿಯೋ ಮಾಡ್ತಾಯಿದ್ದೀನಿ. ಹಂಗೆ ಮಾಡ್ತಾ ಮತ್ತೆ ನಾನು ತಿಳ್ಕೊತೀನಿ, ಮತ್ತೆ ಮಾಡ್ತೀನಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಕಷ್ಟ ಬಿದ್ರೇ ಸಕ್ಸಸ್ಸು ಅಂತ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.